ರಾಮಾಚಾರಿ ಸೀರಿಯಲ್. ಮನೆಗೆ ಮರಳಿದ ರಾಮಾಚಾರಿ ಮಾನ್ಯತಾ ಪ್ಲಾನ್ ಫ್ಲಾಪ್. ರಾಮಾಚಾರಿಯನ್ನು ಪೊಲೀಸರು ಮತ್ತೆ ತಂದು ಮನೆಗೆ ಬಿಟ್ಟಿದ್ದಾರೆ. ಅದ ನಂತರ ಕ್ಷಮೆಯನ್ನು ಕೇಳುತ್ತಾ ಇದ್ದಾರೆ. ಆದರೆ ಯಾಕೆ ಅವರು ಈ ರೀತಿ ಮಾಡಿದ್ರು ಅನ್ನೋದು ವೈಶಾಖಗೆ ಅನುಮಾನ ಹೆಚ್ಚಾಗಿದೆ. ಯಾಕೆ ಅವರು ಬಂದರು ಮತ್ತೆ ಯಾಕೆ ವಾಪಸ್ ಬಂದರು ಅನ್ನೋದೆಲ್ಲ ವೈಶಾಖಳಿಗೆ ಅನುಮಾನವಾಗಿದೆ. ರಾಮಾಚಾರಿ ಮತ್ತೆ ಮರಳಿ ಬಂದಾಗ ಅವನನ್ನು ಎಲ್ಲರೂ ತಬ್ಬಿಕೊಳ್ಳುತ್ತಾರೆ. ತಬ್ಬಿಕೊಂಡು ಖುಷಿಯಿಂದ ಅಳುತ್ತಾರೆ. ಯಾಕೆ ಈ ರೀತಿ ಆಯಿತು ಅನ್ನೋದನ್ನು ಪೊಲೀಸ್ ತಿಳಿಸುತ್ತಾರೆ. ಯಾಕಪ್ಪ ಅವರು ನಿರಪರಾಧಿ ಅಂತ ನಾವೆಲ್ಲ ಹೇಳಿದ್ರು, ಕರೆದುಕೊಂಡು ಹೋದ್ರಿ, ಈಗ ನೀವೇ ಅವರನ್ನು ಕರೆದುಕೊಂಡು ಬಂದ್ರಿ ಅಂತ ಅಜ್ಜಿ ಹೇಳುತ್ತಾರೆ. ನರಸಿಂಹಾಚಾರಿ ಅವರ ಮಗನನ್ನು ಕರೆದುಕೊಂಡು ಹೋಗಿ ವಿಚಾರಣೆ ಮಾಡಬೇಕಾಗಿತ್ತು. ಆದರೆ ನಾರಾಯಣಾಚಾರ್ಯರ ಮನೆಗೆ ಬಂದು ನಿಮ್ಮ ಮೊಮ್ಮಗನನ್ನು ಕರೆದುಕೊಂಡು ಹೋದಿ, ನಮ್ಮಿಂದ ತಪ್ಪಾಗಿದೆ, ಕ್ಷಮಿಸಿ ಎಂದು ಪೊಲೀಸ್ ಹೇಳಿದ್ದಾರೆ. ಆದರೆ ಈ ಮಾತಿನಿಂದ ಅಲ್ಲಿ ಯಾರಿಗೂ ಸಮಾಧಾನ ಆಗಿಲ್ಲ. ಯಾಕೆ ಈ ರೀತಿ ಮಾಡಿದ್ರಿ ಎಂದು ಪ್ರಶ್ನೆ ಮಾಡುತ್ತಿದ್ದಾರೆ ಅವರ ಅಣ್ಣ. ನಮ್ಮ ತಾಯಿ ಮಾನಸಿಕವಾಗಿ ಎಷ್ಟು ನೋವು ಪಡ್ತಾ ಇದ್ರು ಗೊತ್ತಾ ನಿಮಗೆ ಎಂದು ರಾಮಾಚಾರಿ ಅಣ್ಣ ಹೇಳುತ್ತಿದ್ದಾನೆ. ಇಲ್ಲಿ ಏನಾಗ್ತಾ ಇದೆ ಅಂತಾನೆ ಅರ್ಥ ಆಗದೆ ವೈಶಾಖ ಕಂಗಾಲಾಗಿ ನಿಂತಿದ್ದಾಳೆ. ಆದರೆ ಪೊಲೀಸರು ಮಾತ್ರ ನಮ್ಮಿಂದ ತುಂಬ ತಪ್ಪಾಗಿ ಹೋಗಿದೆ, ನಾವು ಬೇಕು ಅಂತ ಈ ರೀತಿ ಮಾಡಿದ್ದಲ್ಲ ಎನ್ನುವ ರೀತಿಯಲ್ಲಿ ನಾಟಕ ಮಾಡುತ್ತಾ ಇದ್ದಾರೆ. ಇದು ಅವರಿಗೆ ಅರ್ಥ ಆಗ್ತಾ ಇಲ್ಲ. ಇವರೆಲ್ಲ ಒಂದು ಕಡೆ ನಿಂತುಕೊಂಡಿದ್ದಾರೆ. ಚಾರು ಇನ್ನೊಂದು ಕಡೆ ನಿಂತಿರುತ್ತಾಳೆ. ಅವಳು ತನ್ನ ಪಾಡಿಗೆ ತಾನು ದೂರ ನಿಂತುಕೊಂಡು ಅಳುತ್ತಾ ಇದ್ದಾಳೆ. ಯಾರು ಬಿಟ್ಟು ಆ ರಾಮಾಚಾರಿ ನೆನಪಿನ ಅವರು ಎಲ್ಲವನ್ನು ಮರೆತಿದ್ದಾರೆ ಅನ್ನೋದನ್ನು ನಂಬಿ ನಾನು ಮೋಸ ಹೋದ್ವಿ ಎಂದು ಮಾನ್ಯತೆಯಲ್ಲಿ ಕೊರಗುತ್ತಾ ಇದ್ದಾಳೆ. ನನಗೆ ಅವರನ್ನು ನೋಡಿ ನನಗೆ ಭಯ ಆಗ್ತಾ ಇದೆ. ಅವನು ನನ್ನನ್ನು ಹಿಡಿದು ಬಿಟ್ಟನೆ ಎಂದು ದೇವ್ ಹೇಳುತ್ತಾ ಇರ್ತಾನೆ. ಅವನು ಬುದ್ಧಿವಂತ ಆಗಿರೋದಕ್ಕೆ ನನ್ನ ಮಗಳನ್ನು ಮಾಡಿ ನನ್ನ ಆಸ್ತಿನ ಹೊಡಿಬೇಕು ಅಂತ ಹೇಳುತ್ತಿದ್ದಾಳೆ. ಹೇಗಾದರೂ ಮಾಡಿ ನನ್ನ ಬೇಬಿನ ಮೊದಲು ಮನೆಗೆ ಕರೆದುಕೊಂಡು ಬರಬೇಕು. ಅವಳಿಗೆ ರಾಮಾಚಾರಿ ಸತ್ಯ ಹೇಳಿದರೆ ಸಾಕು, ಅದು ಜಯದೇವ್ಗೆ ಗೊತ್ತಾಗುತ್ತದೆ. ಹಾಗೇನು ಆದರೆ ನನ್ನ ಕತೆ ಮುಗಿಯಿತು ಎಂದು ಮಾನ್ಯತೆ ಹೇಳ್ತಾ ಇದ್ದಾಳೆ. ಯಾವ ಕ್ಷಣದಲ್ಲಿ ನನ್ನ ಮಕ್ಕಳಿಗೆ ಈ ಸತ್ಯ ಗೊತ್ತಾಗುತ್ತೋ ಅವಳು ನನ್ನನ್ನೇ ಕೊಲ್ಬಹುದು, ಅಷ್ಟೊಂದು ಪ್ರೀತಿ ಅವಳಿಗೆ ಅವನ ಗಂಡ ಎಂದರೆ ಎನ್ನುತ್ತಾಳೆ. ನನ್ನ ವಿರುದ್ಧವಾಗಿ ಅವರ ಹತ್ರ ತುಂಬ ಸಾಕ್ಷಿ ಇದೆ, ಹಾಗಾಗಿ ಮುಂದೆ ಏನು ಮಾಡಬೇಕು ಅಂತ ನನಗೆ ಗೊತ್ತೇ ಆಗ್ತಾ ಇಲ್ಲ ಎಂದು ಹೇಳುತ್ತಾಳೆ. ರಾಮಾಚಾರಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿಯಾಗಿದೆ. ಈ ಧಾರಾವಾಹಿಯಲ್ಲಿ ರಾಮಾಚಾರಿ ಹಾಗೂ ಕಿಟ್ಟಿ ಎಂಬ ಎರಡು ಅವಳಿ ಜೋಳಿ ಮಕ್ಕಳು ಇರುತ್ತಾರೆ. ಅವರು ಕುಟುಂಬದ ದೂರಾಗಿ ಹೇಗೆ ತಮ್ಮ ಜೀವನವನ್ನು ನಿಭಾಯಿಸುತ್ತಾರೆ ಎನ್ನುವುದು ಈ ಧಾರಾವಾಹಿಯ ಮುಖ್ಯ ಕಥೆ. ರಾಮಾಚಾರಿ ಧಾರಾವಾಹಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕೊಂಡೆಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಚಾನಲ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.